ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬಂದಿರೋದು ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ. ಅಷ್ಟೇ ಅಲ್ಲ, ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾವು ಹನುಮಂತನನ್ನು ದರ್ಶನ ಮಾಡ್ಬೋದು, ಮತ್ತು ಅಮ್ನೋರ್ನ ದರ್ಶನ ಮಾಡ್ಬೋದು, ಗಣೇಶ ಸ್ವಾಮಿ ದರ್ಶನ ಮಾಡ್ಬೋದು. ಅಷ್ಟೇ ಅಲ್ಲ, ಶಿವಲಿಂಗ ಕೂಡ ದರ್ಶನ ಮಾಡ್ಬೋದು. ಶಿವಲಿಂಗ ಗರ್ಭಗುಡಿ ಒಳಗಡೆ ವಿಶೇಷವಾಗಿ ಸಾಯಿಬಾಬಾ ದರ್ಶನ ಕೂಡ ಮಾಡಬಹುದು. ಮತ್ತು ವರಾಹಿ ಅಮ್ಮನವರ ದೇವಸ್ಥಾನ ತುಂಬಾ ಕಡಿಮೆ ನಾವು ನೋಡೋದು. ವರಾಹಿ ಅಮ್ಮನ ಗರ್ಭಗುಡಿಯಲ್ಲಿ ಆಗಿರಬಹುದು ಅಥವಾ ವರಾಹಿ ಅಮ್ಮನ ದರ್ಶನ ಕೂಡ ನಾವು ಸುತ್ತಮುತ್ತ ಎಲ್ಲ ಕಡೆನೂ ನಾವು ಮಾಡೋಕ್ಕಾಗೋದಿಲ್ಲ. ಆದರೆ ಈ ದೇವಸ್ಥಾನದಲ್ಲಿ ವರಾಹಿ ಅಮ್ಮನವರು ನೆಲೆಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವ್ಲಾಗು ಕಂಪ್ಲೀಟಾಗಿ ನೀವು ಮಿಸ್ ಮಾಡ್ದಲೇ ನೋಡಿ. ಫುಲ್ ಟೆಂಪಲ್ ವೈಬ್, ಅಂದರೆ ಒಳ್ಳೆ ವಾತಾವರಣ ಇರುವಂಥ ದೇವಾಲಯ ಇದು. ಸಿಕ್ಕಾಪಟ್ಟೆ ನಾನಂತೂ ದೇವ ದರ್ಶನದಲ್ಲಿ ಮುಳುಗಿ ಹೋಗಿದ್ದೆ, ಭಕ್ತಿಯಲ್ಲಿ ತಲ್ಲೀನಲಾಗಿದ್ದೆ ಅಂತ ಹೇಳ್ಬೋದು. ನನ್ನೊಟ್ಟಿಗೆ ನೀವು ಕೂಡ ಈ ವ್ಲಾಗ್ ಎಲ್ಲ ಯಾರು ನೋಡ್ತಿದ್ದೀರಾ ಅವ್ರು ಎಲ್ಲರೂ ಕೂಡ ಭಕ್ತಿಯಲ್ಲಿ ತಲ್ಲೀನರಾಗಿರಲಿ ಮತ್ತು ಎಲ್ಲನೂ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥಿಸ್ತಾ ಕಂಪ್ಲೀಟ್ ವ್ಲಾಗ್ನ ಮಿಸ್ ಮಾಡ್ದೇನೆ ನೋಡಿ. ಕೀಪ್ ವಾಚಿಂಗ್, ಯು ವಿಲ್ ಎಂಜಾಯ್ ದ ವ್ಲಾಗ್. ಭಗವಂತನ ಅನುಗ್ರಹ ಎಲ್ಲರ ಮೇಲೆ ಇರಲಿ. ವೆಲ್ಕಮ್ ಬ್ಯಾಕ್ ಟು ದೀಪರಾಯ್ಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ? ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ ಗೀತಾ? ಹಾಯ್ ಮಾಡ್ತಾರೆ ಗೀತಾ. ಎಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವತ್ತು? ಯಾವ ದೇವಸ್ಥಾನಕ್ಕೆ? ನಿವಾಸ ಗೋವಿಂದ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಜಯನಗರ ಇರುವಂಥ ದೇವಸ್ಥಾನ. ನಾನು ನೋಡಿದ್ದೀನಿ ಅನ್ಸುತ್ತೆ, ಬಟ್ ಗೊತ್ತಾಗ್ತಿಲ್ಲ. ನೋಡಿದಾಗಲೇ ಗೊತ್ತಾಗೋದು. ಒಳ್ಳೆ ಟೈಮಿಗೆ ಗಾಡಿಗಳು ಬಂದ್ಬಿಡ್ತು. ಗಾಡಿಗಳು ಕೇಳಿಸೋದೇ ಇಲ್ಲ ಮಾತಾಡೋದು. ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸಿಗೋಣ ದೇವಸ್ಥಾನದ ಒಳಗಡೆ. ಏನು ಕೇಳಿಸಲ್ಲ ಇಲ್ಲ ಮಾತಾಡೋದ ಮೇಲೆ. ಇನ್ನು ನಡ್ಕೊಂಡೇ ಹೋಗ್ತಾ ಇದೀವಿ. ಸುಮಾರು ಗಾಡಿಗಳು ಸೌಂಡ್. ಸ್ಟ್ರೈಟಾ ಲೆಫ್ಟಾ? ಈ ಕಡೆ ಮಾತ್ರ ಟಾರ್, ಈ ಕಡೆ ಹಾಕಿಲ್ಲ. ಹಾ, ಸೊ ನೋಡಿ ಹೀಗಿರುತ್ತೆ ಎಂಟ್ರೆನ್ಸು. ಇದು ರೋಡಿಗೆ ಹಾಕಿರೋದಲ್ವಾ, ಗೊತ್ತಾಗ್ಲಿ ಅಂತ. ಇಷ್ಟು ದಿನ ನಂಗೆ ಗೊತ್ತೇ ಇರಲಿಲ್ಲ. ಯಾವಾಗಿಂದ ನೋಡಿದ್ರಿ ಗೀತಾ ನೀವು? ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ಎಲ್ಲನೂ. ಎಷ್ಟು ಪೀಸ್ಫುಲ್ ಜಾಗ ಇದೆ. ಈ ಸೈಡೆಲ್ಲ ಕಾಲು ತೊಳ್ಕೊಳ್ತಾರೆ. ಸೊ ಇಲ್ಲಿ ಎಂಟ್ರೆನ್ಸ್ ದೇವಾಲಯ ಇರೋದು. ಸೊ ಸುತ್ತಮುತ್ತ ಎಷ್ಟು ದೊಡ್ಡ ಜಾಗ ಇದೆ ನೋಡಿ. ನೋಡ್ತಾ ಇದ್ದೀರಾ ಅಲ್ವಾ, ಜಯನಗರಲ್ಲಿ ಇರುವಂಥ ಒಂದು ಒಳ್ಳೆ ದೇವಸ್ಥಾನಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಸೊ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ವೆಂಕಟೇಶ್ವರ ಸ್ವಾಮಿ ಅಕ್ಕಪಕ್ಕದಲ್ಲಿ ಲಕ್ಷ್ಮಿ ಮತ್ತು ಪದ್ಮಾವತಿ ಇರ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಹೆಸರು ಕೂಡ ಹೇಳ್ತಾರೆ, ಶ್ರೀದೇವಿ ಭೂದೇವಿ ಅಂತ ಅಲ್ವಾ. ಸೊ ಆ ಒಂದು ದೇವಸ್ಥಾನಕ್ಕೆ ನಾವು ಬಂದ್ವಿ. ಅಲ್ಲಿರೋ ಕಲ್ಲಿನ ಕಂಬಗಳೆಲ್ಲ ನೋಡ್ತಿದ್ರೆ ಅನಿಸುತ್ತೆ ಇದು ಕೂಡ ಪುರಾತನದ ದೇವಾಲಯ ಅಂತ. ಸೊ ಸುತ್ತಮುತ್ತ ಎಲ್ಲ ಅಷ್ಟೇ ಸುಂದರವಾಗಿದೆ. ಸ್ವಲ್ಪ ಮಾಡ್ರನ್ ಟಚ್ ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ ಫ್ಯಾನು ಲೈಟ್ಸ್ ಇಂದ ಅಷ್ಟೇ. ಅದು ಬಿಟ್ಟು ನೀಟಾಗಿ ಕ್ಲೀನಾಗಿದೆ. ಸೊ ಕಲ್ಲಿನ ಕಂಬ ಇರುವಂಥ ದೇವಾಲಯಗಳು ಯಾವಾಗಲೂ ಅಷ್ಟೇ ಪ್ರಶಾಂತವಾಗಿ ಶಾಂತವಾಗಿ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ವೈಕುಂಠ ಏಕಾದಶಿ ದಿನ ವಿಶೇಷವಾದಂಥ ಪೂಜೆ ನಡೆಯುತ್ತೆ. ಇಲ್ಲಿ ನೀವು ನಂಗೆ ತೋರಿಸ್ದ ಹಾಗೆ ವೈಕುಂಠ ಬಾಗಿಲುಗಳು ಕೂಡ ಇಲ್ಲಿ ಇದೆ. ಸೊ ವೈಕುಂಠ ಏಕಾದಶಿ ದಿನ ಬಂದಾಗಂತೂ ಸಾಕಷ್ಟು ಜನ ತುಂಬಿರ್ತಾರೆ ಅಂತಲೇ ಹೇಳ್ತಾ ಇದ್ರು ಗೀತಾನೂ ಕೂಡ. ಸೊ ಅಷ್ಟೇ ಜಾಗನೂ ಕೂಡ ಇದೆ. ಸೊ ಸುತ್ತಮುತ್ತ ನಾವು ಜನ ಎಲ್ಲ ಜಾತ್ರೆ ಇಲ್ದಿರೋ ಟೈಮಲ್ಲಿ ಎಲ್ಲನೂ ಪ್ರೀತಿಯಿಂದ ಒಳ್ಳೆ ಮನಸ್ಸಿಂದ ನಾವು ನೋಡ್ಬೋದು.
ಅಲ್ಲಿ ದೇವಾಲಯ ಒಳಗಡೆ ಇರುವಂಥ ಪ್ರತಿಯೊಂದು ಗರ್ಭಗುಡಿಲಿರುವಂಥ ವಿಗ್ರಹಗಳನ್ನೆಲ್ಲ ನಾನು ನಿಮ್ಮೆಲ್ಲರೊಟ್ಟಿಗೆ ದರ್ಶನ ಮಾಡಲಿ ನೀವೆಲ್ಲರೂ ಅಂತ ನಾನೆಲ್ಲನೂ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಕೂತ್ಕೊಂಡು ನಾನು ದೇವ್ರ ನಾಮ ಸಂಕೀರ್ತನೆಯನ್ನು ಹೇಳಿಕೊಂಡು ಭಕ್ತಿಯಿಂದ ಕೂತಿದ್ದೆ. ಇಲ್ಲಿ ಸುತ್ತಮುತ್ತಲ ತುಂಬಾ ಚೆನ್ನಾಗಿದೆ ವಾತಾವರಣ. ಅಲ್ಲಿ ಪೂಜಾರಿಗಳಿಗೆಲ್ಲ ಮನೆಯನ್ನು ಸಹ ಕೊಟ್ಟಿದ್ದಾರೆ. ಕಾಂಪೌಂಡ್ ಒಳಗಡೆ ಸಾಕಷ್ಟು ಗರ್ಭಗುಡಿಗಳಿದೆ. ನವಗ್ರಹ ಗರ್ಭಗುಡಿ ಆಗಿರ್ಬೋದು, ಶಿವ ಗರ್ಭಗುಡಿ ಆಗಿರಬಹುದು, ಶಿವಲಿಂಗ ಗರ್ಭಗುಡಿ ಒಳಗಡೆ ಸಾಯಿಬಾಬಾ ಸಾಯಿರಾಮ್ ಕೂಡ ಇದ್ದಾರೆ. ಸೊ ಅದಾದ ಮೇಲೆ ಅಷ್ಟೇ ಅಲ್ಲ, ಇಲ್ಲಿ ಪುಟ್ಟ ಶಿವಲಿಂಗ ಬಸವಣ್ಣ ಮತ್ತು ನಾಗಮ್ಮನೂ ಇಟ್ಟಿದ್ರು. ನಂಗೆ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿದೆ. ಅದಾದಮೇಲೆ ಈ ಪಾದ ನೋಡಿಕೊಂಡು ನಾವು ವರಾಹಿ ಅಮ್ಮನ ದರ್ಶನಕ್ಕೆ ಕೂಡ ಹೋದ್ವಿ. ಇವಾಗ ವೆಂಕಟೇಶ್ವರ ದರ್ಶನ ಮುಗಿಸ್ಕೊಂಡು, ಶಿವನ ದರ್ಶನ ಮುಗಿಸ್ಕೊಂಡು, ನವಗ್ರಹ ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲಿ ವರಾಹಿ ಅಮ್ಮನವ್ರ ಸ್ವಾಮಿ ಗರ್ಭಗುಡಿಗೆ ಬಂದಿದ್ದೀವಿ. ಇಷ್ಟು ಒಂದೇ ಕಾಂಪೌಂಡಲ್ಲಿ ಇರುವಂಥ ದೇವಸ್ಥಾನ. ತುಂಬಾ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿದೆ. ಹಳೆ ಕಾಲದ್ದು ಅಂತ ಅನ್ಸುತ್ತೆ. ಕಲ್ಲಿನ ಕಂಬ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವ, ತುಂಬಾ ಚೆನ್ನಾಗಿದೆ. ಸೊ ದೇವರು ಎಷ್ಟು ಏನು ಹೇಳೋಕ್ಕೆ ಆಗ್ತಿಲ್ಲ. ದೇವ್ರು ನನಗೆ ಕರ್ಸ್ಕೊತಿದ್ದಾರೆ, ಬಾ ಈ ದೇವಾಲಯಗಳೆಲ್ಲ ಬಂದು ನೀನು ದರ್ಶನ ಮಾಡು, ನೀನು ಅಷ್ಟೇ ಅಲ್ಲ ಯೂಟ್ಯೂಬ್ ಭಕ್ತಾದಿಗಳಿಗೂ ಕೂಡ ದರ್ಶನ ಮಾಡಿಸು ಅಂತ ಹೇಳ್ತಿದ್ದಾರೆ ಅಂತ ಒಂದು ಫೀಲ್ ನನಗೆ ತುಂಬಾ ಆಗ್ತಿದೆ. ಸೊ ವಿ ಆಲ್ ಆರ್ ಸೋ ಬ್ಲೆಸ್ಡ್ ಅಂತ ಹೇಳ್ತೀನಿ ನಾನು ಈ ಮುಖಾಂತರ. ಸೊ ಥ್ಯಾಂಕ್ ಯು ಭಗವಂತ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕೂಡ, ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಮೇಯ್ನಾಗಿ ಆ ಭಗವಂತನಿಗೆ ನಾನು ಆಲ್ವೇಸ್ ಚಿರಋಣಿ. ಹಾಗೆ ಒಂದು ರೌಂಡ್ ಸುತ್ತಮುತ್ತ ಹೇಗಿದೆ ಗರ್ಭಗುಡಿಗಳ ಆಚೆ ಆಗಿರಬಹುದು, ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ರು ಅಂತ ಅಂದರೆ, ಅಲ್ಲಿ ಗರ್ಭಗುಡಿಗಳ ವಿಗ್ರಹಗಳೆಲ್ಲ ನೀವು ನೋಡಿದ್ರಲ್ಲ ಗೋಲ್ಡನ್ ಕಲರಲ್ಲಿ ಕಂಪ್ಲೀಟ್ ನೆಟ್ಟಗೆ ಕ್ಲೋಸ್ ಮಾಡಿದ್ರು. ಯಾಕಂದರೆ ಇವಾಗಿನ ಕಾಲದಲ್ಲಿ ಪಾರಿವಾಳಗಳು ಸಿಕ್ಕಾಬಟ್ಟೆ ಬಂದು ಗಲೀಜು ಮಾಡಿಬಿಡುತ್ತೆ. ಅದಕ್ಕೆ ಪ್ರತಿಯೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನೀವು ಇದನ್ನು ನೋಡಬಹುದು. ಯಾವ್ಯಾವ ದೇವ್ರ ದರ್ಶನ ಮಾಡಿದ್ವಿ ಗೀತಾ ನಾವು? ಸ್ವಲ್ಪ ಜೋರಾಗಿ ಮೈಕ್ ಇಲ್ಲ ಇವತ್ತು. ವೆಂಕಟರಮಣ ಸ್ವಾಮಿ, ಗಣೇಶ, ಆಂಜನೇಯ, ಮತ್ತೆ ವರಾಹ ಸ್ವಾಮಿ, ಈಶ್ವರ, ದೇವಿ ಇದ್ದಾರೆ. ವೆಂಕಟರಮಣ ಸ್ವಾಮಿ ಪಕ್ಕದಲ್ಲಿ ಪಾರ್ವತಿ ಅಮ್ಮನ ಲಕ್ಷ್ಮಿ ಇರ್ತಾರೆ ಯೂಶಲಿ. ಪಾರ್ವತಿ ದೇವಿ, ಲಕ್ಷ್ಮಿ, ಬೇರೆ ಯಾರೋ ಇದ್ರು, ನಂಗೂ ಗೊತ್ತಿಲ್ಲ. ಶ್ರೀದೇವಿ ಭೂದೇವಿ ಅಂತ ಹೇಳಿದ್ರು ಒಳಗಡೆ ಇರೋದು. ಶ್ರೀದೇವಿ ಭೂದೇವಿ ಪಕ್ಕದಲ್ಲಿನೇ ಒಟ್ಟಲ್ಲಿ ಅಮ್ಮನವ್ರ ದರ್ಶನ ಮಾಡಿದ್ವಿ. ತುಂಬಾ ಪ್ರಶಾಂತವಾಗಿದೆ ಇಲ್ಲಿ ವಾತಾವರಣ, ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ವರ್ಷ ಹಳೇ ದೇವಸ್ಥಾನ ಅನ್ಸುತ್ತಲ್ವ ಗೀತಾ? ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ವೈಬು. ಸೊ ನಮ್ಮೊಟ್ಟಿಗೆ ನೀವೆಲ್ಲರೂ ಕೂಡ ದರ್ಶನ ಮಾಡಿದ್ದೀರಾ. ಸೊ ನಾನು ಗೀತನಿಂದ ಬಂದಿದ್ದು, ಗೀತ ಕರ್ಕೊಂಡು ಹಾಗೆ ಅದು ಕನೆಕ್ಷನ್ಸ್ ಅಲ್ವಾ? ಸೊ ಆ ಥರ. ಬಟ್ ದೇವ್ರು ಕರ್ಸ್ಕೊಂತಿದ್ದಾರೆ ನೋಡಿ, ಬನ್ನಿ ನೀವು ನನ್ನ ದೇವಸ್ಥಾನಕ್ಕೆ ಬಂದು ನೀವು ದರ್ಶನ ಮಾಡಿ, ವ್ಲಾಗಲ್ಲಿ ಎಲ್ಲ ಭಕ್ತಾದಿಗಳಿಗೂ ದರ್ಶನ ಮಾಡ್ತೀವಿ ಅಂತ. ಸೊ ಇನ್ನೇನಾದರೂ ಯಾವಾಗ ಬಂದಿದ್ದು ನೀವು ಗೀತಾ ಇಲ್ಲಿ? ತುಂಬ ವರ್ಷ, ಬಟ್ ಕ್ಲಾಸ್ ಬಂದಮೇಲೆ ಬರ್ತಾ ಇರ್ತೀನಿ ಅವಾಗ. ಸೊ ಹಾಗೆ, ಓಕೆ. ಇದು ಒನ್ ಆಫ್ ದ ಫೇವ್ರೆಟ್ ದೇವಸ್ಥಾನ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಯಿತು ನನಗಂತೂ. ಗಾಡಿ ಸೌಂಡ್ ಬಂತು. ಸೊ ಇದು ಒನ್ ಆಫ್ ದ ಬೆಸ್ಟ್ ಫೇವ್ರೆಟ್ ಟೆಂಪಲ್ ಅಂತಾನೆ ಆಗಿದೆ ನನಗೆ. ಸೊ ತುಂಬಾನೇ ಖುಷಿ ಆಯ್ತು ನನಗೆ. ಓಕೆ, ನೀವು ಕೂಡ ಬನ್ನಿ ನೋಡಿ. ಗೀತಾನ ತೋರ್ಸಕ್ಕಿದ್ದಾರೆ ನಿಮ್ಮೆಲ್ಲರಿಗೂ, ತೋರಿಸ್ತಾರೆ. ದೇವಿ ಮರ ನನ್ಗೆ ಗೊತ್ತಿಲ್ಲ. ಸೊ ನೋಡಿ, ಇಲ್ಲಿ ಮುಂದೆ ಅಂಗಳದಲ್ಲಿ ಬೇವಿನ ಮರ ಇದೆ, ಚೆನ್ನಾಗಿ ಕಾಣಿಸ್ತಿದೆ. ತೆಂಗಿನ ಮರ, ಅದು ಅಡಿಕೆ ಮರ ಅನ್ಸುತ್ತಲ್ವಾ? ತೆಂಗಿನ ಮರನೇನಾ? ಓಕೆ. ಇಲ್ಲ ಅಡಿಕೆ ಮರ ಹಿಂಗಿರುತ್ತೆ ಥರ ಅನ್ಸು. ಓಕೆ, ತೆಂಗಿನ ಮರ. ಕರೆಕ್ಟ್. ತೆಂಗಿನ ಮರ, ಅಡಿಕೆ ಮರ ಥರನೇ ಫೀಲ್ ಆಯ್ತು ಆ್ಯಕ್ಚುಲಿ. ತೆಂಗಿನ ಮರ ಮತ್ತು ಏನಂದಿದ್ದು, ಬೇವಿನ ಮರ, ಬಿಲ್ಪತ್ರೆ ಏನೂ ಇದೆ. ಬಿಲ್ಪತ್ರೆನೇ. ಇಲ್ಲಿ ಇನ್ನೊಂದೇನು ಗೊತ್ತಾ, ಪೂಜೆ ಮಾಡೋರಿಗೆ ಮನೆ ಇದೆ ಅನ್ಸುತ್ತೆ ಹಿಂದೆ ಅಲ್ವಾ?
ಎಷ್ಟು ಚೆನ್ನಾಗಿದೆ ಗೊತ್ತಾ. ಓ ಮೈ ಗಾಡ್, ಒಳಗಡೆನೆ ಎಲ್ಲಾನು ಇದೆ. ಒಂದೇ ಕಾಂಪೌಂಡಲ್ಲಿ ಎಲ್ಲ ದೇವ್ರ ಗರ್ಭಗುಡಿನ ನೋಡ್ಬೋದು. ಸೊ ಗರ್ಭಗುಡಿ ಅಂತಲೇ ಪ್ರಾಪರ್ ದೇವಾಲಯನೇ ಕಟ್ಟಿದ್ದಾರೆ ಒಳಗಡೆ. ಅದಾದಮೇಲೆ ಮನೇನೂ ಕೊಟ್ಟಿದ್ದಾರೆ ಅವ್ರಿಗೆ. ಚೆನ್ನಾಗಿದೆ, ಒಂಥರ ಹಳ್ಳಿ ವೈಬ್ಸ್ ಇದೆ ಈ ಸೈಡು. ಸೊ ಜಯನಗರ್ ಎಕ್ಸಾಕ್ಟ್ ಅಡ್ರೆಸ್ ಹೆಂಗೆ ಹೇಳೋದು, ಡಿಮಾರ್ಟ್ ಎಲ್ಲ ಹೋಗ್ತೇವೆ, ಜಯನಗರ್ ಡಿಮಾರ್ಟ್ ಆ ಬ್ಯಾಕ್ ಸೈಡೇ ಇದೆ ಅಲ್ವಾ. ಸೊ ಕೇಳ್ಕೊಬನ್ನಿ. ಎಷ್ಟು ದೂರ ಹೋಗಂಗಿಲ್ಲ. ಅಷ್ಟು ದೂರ ಇಲ್ಲ, ಬಟ್ ಆ ಸೈಡ್ ಈ ಕಡೆನೇ ಹಿಂದೆನೇ ಬರುತ್ತೆ. ಹೆಂಗೆ ಹೇಳೋದು, ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಇಂದ ಒಂದು 2 minutes ವಾಕಬಲ್ ಈ ಸೈಡ್ ಅಂದ್ರೆ ಡಿಮಾರ್ಟ್. ಬಟ್ ಡಿಮಾರ್ಟ್ ಆ ಕಡೆನೂ ಹೋಗ್ಬೇಕಂತೇನಿಲ್ಲ, ಇನ್ನು ಹಿಂದೆನೇ ಬರುತ್ತೆ. ಓಕೆ, ಬಟ್ ಪ್ರಾಪರ್ ದೇವಸ್ಥಾನ ಹೆಸರೇನು? ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ದೇವಸ್ಥಾನ ಹೆಸರು, ಇವತ್ತು ನಾವು ಬಂದಿರೋ ದೇವಸ್ಥಾನ ಹೆಸರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ. ಓಕೆ ಫೈನ್, ದೆನ್ ಅಷ್ಟೇ. ಇವಾಗ ನಾವು ದರ್ಶನ ಎಲ್ಲ ಆಯ್ತು, ಸುಮ್ಮನೆ ಕುತ್ಕೊಂಡಿದೀವಿ ಆರಾಮಾಗೆ. ನೆಕ್ಸ್ಟ್ ನೋಡೋಣ ಬ್ಯಾಕ್ ಟು ಕ್ಲಾಸ್ ಅಥವಾ ಏನು ಅಂತ. ಅಲ್ವಾಗಿತ್ತಾ? ಇಲ್ಲಿ ನೀವು ಬಂದಾಗ ಸಮರ್ಥ್ ಜೊತೆ ಕರ್ಕೊಂಡ್ ಬಂದಿದ್ರಾ? ವೈಕುಂಠ ಏಕಾದಶಿ ದಿವಸ ಬಂದಿದ್ದ. ಓಕೆ, ಅವ್ರ ಮನೆ ವೈಕುಂಠ ಏಕಾದಶಿ ದಿನ. ಕರೆಕ್ಟ್, ಅಲ್ಲಿ ದ್ವಾರ ಇತ್ತು, ವೈಕುಂಠ ದ್ವಾರ ಅಂತಾನು ಅಲ್ಲಿ ಬಾಗ್ಲಿತ್ತು. ಸೊ ತುಂಬಾ ರಶ್ ಇದ್ದಾಗ ಕಂಪ್ಲೀಟ್ ದೇವಾಲಯ ಕಾಣಿಸೋದೇ ಇಲ್ಲ ಪ್ರಾಪರ್ ಆಗಿ. ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಬಟ್ ಖಾಲಿ ಇದ್ದಾಗ ಇದರೆಲ್ಲ ಫುಲ್ಲು ನೀಟಾಗಿ ಸುತ್ತಮುತ್ತಲ್ಲ ನಾವು ನೋಡಬಹುದು. ಗೊತ್ತಿಲ್ಲ ಎಷ್ಟು ನನ್ನ ವಾಯ್ಸ್ ರೀಚ್ ಆಗ್ತಿದೆ, ನೋಡೋಣ. ಬರುತ್ತೆ. ಇನ್ನೇನು ಸ್ಪೆಷಲ್ ಗೀತಾ ಈ ದೇವಸ್ಥಾನದಲ್ಲಿ? ಗೊತ್ತಿಲ್ಲ ನನಗೆ. ಓಕೆ, ಇಲ್ಲಿ ಈ ದೇವಸ್ಥಾನಕ್ಕೆ ನಾನು ಬಂದಿರೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ನನಗಿಂತ ಬಂದು ವ್ಲಾಗ್ ಮಾಡಿದ್ರೆ ಸ್ಪೆಷಲ್ ಬಂತು. ಓಕೆ, ಮತ್ತೆ ನೆಕ್ಸ್ಟ್ ನೋಡೋಣ, ಸಿಗೋಣ. ಸ್ಟೇ ಟ್ಯೂನ್. ದರ್ಶನ ಮುಗಿಸ್ಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂಗೆ ಬಂದೆ ನಾನು. ಕಾಂಚನ ಫೋನ್ ಮಾಡಿದ್ರು, ಬನ್ನಿ ಎಕ್ಸಿಬಿಷನ್ ಹಾಕಿದ್ದಾರೆ ವಾಲಿಬಾಲ್ ಕೋರ್ಟ್ ಹತ್ರ ಅಂತ. ಸೊ ಹೋಗ್ತಾ ಇದ್ದೀನಿ.